ಸ್ನೇಹಿತರೆ ನಮಸ್ಕಾರ. ನಾನು ಸಿದ್ದು ಕಣಬರ್ಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷ. ಹಾಗೆ ನಮ್ಮ ಬೈಲಹೊಂಗಲ ತಾಲೂಕಿನ ವಿಶೇಷವಾಗಿ ಬೈಲಹೊಂಗಲ ನಗರದ ತಾಲೂಕಿನಲ್ಲ ನಗರದ ಸಾರ್ವಜನಿಕರು ಮತ್ತು ಒಂದಿಷ್ಟು ಟಾಟಾ ಎಸ್ ಮಾಲೀಕರು ಮತ್ತು ಚಾಲಕರ ಸಂಘದ ಸಾಕಷ್ಟು ಸದಸ್ಯರು ಇಲ್ಲಿ ನಮ್ಮ ಬೈಲಹೊಂಗಲ RTO ಅವರಿಗೆ ಭೇಟಿ ಆಗಲಿಕ್ಕೆ ನೂರಾರು ವಾಹನಗಳನ್ನು ತೆಗೆದುಕೊಂಡು ಬಂದಾರ. ಅದರ ಜೊತೆ ಆ ಸಾರ್ವಜನಿಕರಿಗೆ ಹಾಗೂ ಬಡ ಡ್ರೈವರ್ಗಳಿಗೆ ಒಂದು ಅನುಕೂಲ ಆಗಲಿ ಅನ್ನುವಂತ ಒಂದು ಹಿತದೃಷ್ಟಿಯಿಂದ KRS ಪಕ್ಷವೂ ಸಹ ಅವರ ಜೊತೆಗೂಡಿ ಬೈಲಹೊಂಗಲ RTO ಅವರಿಗೆ ಭೇಟಿ ನೀಡಲಿಕ್ಕೆ ಬಂದಿದ್ದೆವು. ಈ RTO ಅವರು ಸಾರಿಗೆ ಅಧಿಕಾರಿಗಳು ತಮ್ಮದೇ ಕಚೇರಿ ಒಳಗ ಸಾರ್ವಜನಿಕರಿಗೆ ಅಧಿಕಾರಿಗಳು ಯಾವ ರೀತಿಯಾಗಿ ವರ್ತಿಸಬೇಕು, ಮೇಲಾಗಿ ಸಾರ್ವಜನಿಕರಿಗೆ ಒಂದಿಷ್ಟು ಪದ್ಧತಿಗಳು ಗೊತ್ತಾಗಲಿ ಅನ್ನುವಂತ ಒಂದು ವಿಶೇಷ ಆದೇಶವನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಈಗಾಗಲೇ 7-8 ತಿಂಗಳ ಹಿಂದೆ ಒಂದು ಆರ್ಡರ್ ಅನ್ನು ಹೊರಡಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ಯಾವುದೇ ಸರ್ಕಾರಿ ಕಚೇರಿ ಮುಂದೆ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಇರಬೇಕು, ಮೇಲಾಗಿ ಪಬ್ಲಿಕ್ ಟಾಯ್ಲೆಟ್ ಇರಬೇಕು, ಸಾರ್ವಜನಿಕರಿಗೆ ಕುಳಿತುಕೊಳ್ಳುವಂತ ನೂರಾರು ಮಂದಿ ಸಾವಿರಾರು ಮಂದಿ ಬಂದರೂ ಸಹ ಆಸನ ವ್ಯವಸ್ಥೆ ಇರಬೇಕು, ಮುದುಕರಿಗೆ ವಿಶೇಷವಾದಂತಹ ಸೌಲಭ್ಯ ಇರಬೇಕು, ಮೇಲಾಗಿ बोलो भारत माता की बोलो भारत माता की ಮೇಲಾಗಿ ಸಾರ್ವಜನಿಕರಿಗೆ ಒಂದು ಘನತೆ ಗೌರವದಿಂದ ಅಧಿಕಾರಿಗಳು ನಡೆಸಿಕೊಳ್ಳುವಂತಹ ಕೆಲಸ ಮಾಡಬೇಕ. ಆದ್ರ ನಾ ಘಂಟಾಘೋಷವಾಗಿ ಹೇಳ್ತೇನೋ, ಬೈಲಹೊಂಗಲ ಸಾರಿಗೆ ಇಲಾಖೆ ಒಳಗೆ ಯಾವುದೇ ಅಧಿಕಾರಿಗಳು ಇರಬಹುದು, ಸಾರ್ವಜನಿಕರು ಬಂದ್ರ ನಾಯಿಕ್ಕಿಂತ ಕೀಡಾಗಿ ನೋಡ್ತಾರ. ಒಂದು ನಾಯಿ ಬೇಕು, ಈ ಸಾರ್ವಜನಿಕರು ಬೇಡ. ಇದನ್ನ ಪ್ರಶ್ನೆ ಮಾಡಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ KRS ಪಕ್ಷ ಸಾಕಷ್ಟು 3-4 ವರ್ಷಗಳಿಂದ ಇಲ್ಲೇ ಆಸ್ಪಾಸ್ ಅಡ್ಡಾಡಿದ್ರು ಸಹ ಈ ಅಧಿಕಾರಿಗಳಿಗೆ ನಾವು ಒಂದು ದಿವಸ ಭೇಟಿ ಆಗಿಲ್ಲ. ಯಾಕಂದ್ರೆ ಇವತ್ತು ಸುಧಾರಿಸಬಹುದು, ನಾಳೆ ಸುಧಾರಿಸಬಹುದು, ನಾವು ಸಾರ್ವಜನಿಕರಿಗೆ ಒಳ್ಳೆ ಸೇವೆ RTO ಅವರು ನೀಡಬಹುದು ಅಂತೇಳಿ ನಾವು ಸಾಕಷ್ಟು ವರ್ಷಗಳಿಂದ ನೋಡ್ಕೊಂತ ಬಂದಿದ್ದು. ಯಾಕೆ ಈ ಮಾತನ್ನು ಹೇಳತ್ತಂತಂದ್ರ ನನ್ನ ಫೇಸ್ಬುಕ್ ಪೇಜ್ಗೆ ಕಡಿಮೆ ಅಂದ್ರ ಒಂದು ಸಾವಿರಾರು ಕಾಮೆಂಟ್ಗಳು ಬಂದಾವ. ಬೈಲಹೊಂಗಲ RTO ಅವರು ಎಷ್ಟು ಲಂಚದ ಬೇಡಿಕೆ ಇಡ್ತಾರೋ, ಏಜೆಂಟ್ರು ಎಷ್ಟು ಇರ್ತಾರೋ, ಯಾವ್ಯಾವ ಗಾಡಿಗೆ ಎಷ್ಟು ಕೇಸ್ ಕೊಟ್ಟು ಏನೇನು ಮುಚ್ಚರಿತನ ಮಾಡ್ತಾರೋ ಅನ್ನೋದನ್ನ ನನ್ನ ಕಾಮೆಂಟ್ ಒಳಗೆ ಹಾಕಿದ್ದಕ್ಕ ನಾ ಇರ್ಲಿ ನಮ್ಮದೇ ತಾಲೂಕ ನಮ್ಮ ಅಧಿಕಾರಿಗಳು ಹಿಂದಿಲ್ದ ನಾಳೆ ಸುಧಾರಿಸ್ಕೋತಾರೋ ಅಂತೇಳಿ ನಾವು ಸಾಕಷ್ಟು ಬಾರಿ ಇವರಿಗೆ ಗುಪ್ತವಾಗಿ ಹೇಳಿದ್ರು ಸಹ ಅಧಿಕಾರಿಗಳಿಗೆ ನಾಚಕ ಮಾನ್ಯ ಮರ್ಯಾದೆ ಅನ್ನೋದನ್ನೇ ಇಲ್ಲ. ಮೇಲಾಗಿ ಇಷ್ಟೊಂದು ಸಾರ್ವಜನಿಕರು ಬಂದಾರು, ನಾಯಿಕ್ಕಿಂತ ಕೀಳಾಗಿ ನೋಡ್ತಾರೆ ಈ ಅಧಿಕಾರಿಗಳು. ಈ ಅಧಿಕಾರಿಗಳು ನಿಮಗೆ ನಾ ಈ ಫೇಸ್ಬುಕ್ ಲೈವ್ ಮೂಲಕ ತೋರಿಸ್ತಾನೆ ಸಾರ್ವಜನಿಕರಿಗೆ ಅಥವಾ ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆರ್ಡರ್ ಮಾಡಿದ್ದಾರೆ. ಕುಂಡ್ರಲಿ ಕುರ್ಚಿ ಇರಬೇಕು, ಅಧಿಕಾರಿಗಳು ಐಡೆಂಟಿ ಕಾರ್ಡ್ ಹಾಕೋಬೇಕಂತೇಳಿ ಯಾವುದೂ ಅಧಿಕಾರಿಗಳು ಇಲ್ಲಿವರೆಗೂ ಹಾಕೋದಿಲ್ಲ. ಯಾಕಂತಂದ್ರ ಮುಖ್ಯ ನಮ್ಮ ಸಾರಿಗೆ ಅಧಿಕಾರಿಗಳು ಹಾಕೋದಿಲ್ಲ ಅಂದ್ರೆ ಅವ್ರ ಕೆಳವರ್ಗದ ಅಧಿಕಾರಿಗಳಂತೂ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ದಯವಿಟ್ಟು ನೀವು ಲೈವ್ ಮಾಡೋರು ಒಬ್ಬರ ಒಳಗೆ ಬರ್ರಿ, ಎಲ್ಲರೂ ಬರಕ್ ಹೋಗ್ಬೇಡ್ರಿ, ನೀವು ಒಬ್ಬರು ಬರ್ರಿ. ಸರ್ಕಾರಿ ಅಧಿಕಾರಿ ಔಟ್ ಹೌಸ್ನಾಗ ಇದ್ರು ಸರ್ಕಾರ ಆದೇಶ ಹೊರಡಿಸೈತಿಲ್ರಿ, ಐಡೆಂಟಿ ಹಾಕೋಬೇಕಂತ ಹೇಳಿ. ಯಾಕೆ ಹಾಕೋದಿಲ್ರಿ ನೀವು? ಸರ್ಕಾರ ಸಂಬಳ ತಗೋತಾರಿ ಇಲ್ರಿ, ಸರ್ಕಾರಕ್ಕೆ ದ್ರೋಹ ಮಾಡಿದಂಗೆ ಹೌದಿಲ್ರಿ. ನಿಮ್ಮ ಅಧಿಕಾರಿಗಳು ಸಾರ್ವಜನಿಕರನ್ನ ಒಂದು ಕಾಕಿ ಅಂಗಿ ಹಾಕೊಂಡಿಲ್ಲ ಅಂದ್ರೆ ಹೆಂಗ್ ಪ್ರಶ್ನೆ ಮಾಡ್ತಾರ ಅನ್ನೋದು ಗೊತ್ತೈತ್ರಿ ನಿಮ್ಗೆ. ಮತ್ತೆ ನೀವೇ ಇಲ್ಲಿ ಪಾಲನೆ ಮಾಡಲಿಲ್ಲ ಅಂದ್ರೆ ಸಾರ್ವಜನಿಕರು ಪಾಲನೆ ಮಾಡಕ್ ಸಾಧ್ಯ ಐತ್ರಿ? ದಯವಿಟ್ಟು ಯಾವಾಗೂ ಹಾಕೊಂಡ್ಕೊಂಡ್ರಿ. ಮನೆಗೆ ಕೊಡ್ತೇವೆ ನಿಧಿ ಸರ್, ಒಂದು 10 ನಿಮಿಷ ಸರ್. ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಇಲ್ಲಿ ಪಬ್ಲಿಕ್ ಬಂದ್ರ, ಈಗ ನಾನ ಬಂದಿದ್ದೆ ಒಂದ್ ತಾಸು ಮುಂದೆ, ಇಲ್ಲಿ ಬರಿಬೇಕಂದ್ರೆ ಎಲ್ಲಿ ಬರಿಬೇಕ್ರಿ ನಾ ಅಂತ ಹೇಳಿ. ಇಲ್ಲಿ ಎಲ್ಲರೂ ಟೇಬಲ್ ಐತೆ, ಅವ್ರ ಕೇಳಿದ್ರೆ ಟೇಬಲ್ ಐತೆ ಕೇಳಿದ್ರೆ ಅಲ್ಲೇ ಕುಂತು ಬರೀ ಅಂತ ಇಲ್ಲಿ ಹೆಂಗೆ ಕುಂತು ಬರೀ ಸರ್? ಅದು ಅಂದ್ರಿ ಎರಡನೇದು ಹೇಳ್ತೀನಿ ಕೇಳ್ರಿ, ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಇಲ್ಲ. ಎರಡನೇದು. ಮೂರನೇದು, ಇಲ್ಲಿ ಬಂದಾಗ ಜನಸಾಮಾನ್ಯರು ಬಂದಾಗ ಜನಸಾಮಾನ್ಯ ಯಾರು ಸಾಮಾನ್ಯ ಬಂದವ್ರಿಗೆ ವ್ಯಾಲ್ಯೂ ಇಲ್ಲ.
ಅಂದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ ಯಾರು ಇಲ್ಲೊಬ್ರು ನನ್ನ ಪ್ರಕಾರ ಗೊತ್ತಿದ್ದಂತೆ ಇಲ್ಲಿ ಶ್ರೀಧರ್ ಒಬ್ರು ಅಷ್ಟೇ ಪ್ರಾಮಾಣಿಕ ಶ್ರೀಧರ್ ಒಬ್ರು ಕೋಲ್ಕಾರ್ ಒಬ್ರು ಯಾಕಂದ್ರೆ ಇವ್ರು ಎಲ್ಲಾ ವಿಷಯಕ್ಕೆ ನಮಗೆ ಸ್ಪಂದಿಸ್ತಾರ್ರಿ ಹೇಳ್ತಾರೆ ಆದ್ರೆ ಹುಡುಕಿನವ್ರು ಯಾರ್ಯಾರು ಏನಾಗ್ತೀವಿ ಒಟ್ಟೆ ಸ್ಪಂದಿಸುದಿಲ್ಲ ಸರ್ ಹೊರಗೆ ಹೇಳಂಗಿರ ಪೂರ್ತಿ ಸಾರ್ವಜನಿಕರು ಮಾತಾಡೋದ್ರಿ ಅದನ್ನ ಬರ್ರಿ ಇಲ್ಲಿ ಆರ್ಸಿ ಬುಕ್ ಮನೆಗೂ ಬಂದಿಲ್ರಿ ಅದು ಮೇಡಮ್ ರೀ ತಮ್ಮ ಹುದ್ದೆ ಏನ್ರಿ ಎಪ್ಪಡಿ ಇಲ್ಲಿ ಬೋರ್ಡ್ ಹಾಕ್ಬೇಕಲ್ರಿ ಮೇಡಮ್ ಎಪ್ಪಡಿ ನಾ ಏನು ಸಾರ್ವಜನಿಕರ ಸೇವೆ ಕೊಡೋದು ಅನ್ನೋದು ಇಲ್ಲಿ ಇಡಬೇಕ್ರಿ ಮೇಡಮ್ ನಿಮ್ಮಂತೆ ಸಿಗುವಂತ ಸೇವೆ ನಾ ಈಗ ಅವ್ರನ್ನ ಹೋಗಿ ಕೇಳ್ಬೋದ್ರಿ ನಾವ್ ಯಾರಿಗೆ ಕೇಳೋದ್ರಿ ಬಂದ ದಯವಿಟ್ಟು ಮೇಡಮ್ ಸರ್ಕಾರದ ಆದೇಶ ಗೊತ್ತೈತಲ್ರಿ ಮೇಡಮ್ ತಮಗೆ ಮತ್ತೆ ಇಲ್ಲ ಅಂದ್ರೆ ನಾವು ಒಂದು ಕಾಪಿ ತೆಗೆದು ನಿಮ್ಮ ಇದ್ರ ಮುಂದೆ ಒಂದು ಆದೇಶ ಹಚ್ಚಂದ್ರೆ ಹಚ್ತೇನೆ ದಯವಿಟ್ಟು ಅದನ್ನ ಏನೈತಿ ನೀವು ಏನು ಸೇವೆ ಕೊಡ್ತೀರಿ ಅನ್ನೋದನ್ನ ಇಲ್ಲಿ ಇಡ್ರಿ ಅದಕ್ಕೆ ಯಾವುದಕ್ಕೆ ಏನು ಫೀ ಐತೆ ಅನ್ನೋದನ್ನು ಇಲ್ಲಿ ತೋರಿಸ್ರಿ ದಯವಿಟ್ಟು ಮರ್ಯಾಕೆ ಹೋಗ್ಬೇಡ್ರಿ ಮೇಡಮ್ ಸರ್ ತಾವಾದ್ರೂ ಅಷ್ಟೇ ಯಾಕಂದ್ರೆ ಸಾರ್ವಜನಿಕರಿಗೆ ನಾವು ನೀಡುವಂತ ಸೇವೆ ಗೊತ್ತಾದ್ರೆ ಅವ್ರು ಈಸಿಯಾಗಿ ಬಂದು ನಿಮ್ಮನ್ನ ಕೇಳ್ಬೋದು ಇಲ್ಲ ಅಂದ್ರೆ ಎಲ್ಲ ಆಫೀಸರ್ನು ಅಡ್ಡಾಡ್ಬೇಕು ನಾವು ನಿಮ್ಮದೇ ಕೆಲಸ ಇರ್ತೈತಿ ಅವ್ರನ್ನು ಕೇಳ್ತಾವ ನಮ್ದು ಟೈಮ್ ಆಗ ದಯವಿಟ್ಟು ಮಾಡಿ ಸರ್ ಮತ್ತೆ ಇವತ್ತು ಒಂದೇ ದಿವಸ ನೀವು ಕಾರ್ಡನ್ನು ಹಾಕೋಬೇಡ ಸರ್ ದಯವಿಟ್ಟು ಅಲ್ಲ ಸರ್ ನಾನು ನೇರವಾಗಿ ಬಂದು ಕೇಳತ್ತವ್ರು ನಾವು ಹಿಂದೆ ಈಗಾಗಲೇ ಬಂದು ನೋಡಿದೆವು ದಯವಿಟ್ಟು ಹಾಕೊಳ್ಳಿ ಸರ್ ಅಂದ್ರೆ ನಾವು ಅಲ್ಲಿ ಬಂದು ಮತ್ತೆ ಅಲ್ಲಿ ಎಂಟ್ರಿಲಿ ಕೇಳಿದ್ವಿ ಅಂತ ಇಲ್ಲಿ ಹಾಕೋಬಾರ್ದು ಮತ್ತೆ ಕೋಲ್ಕಾರ್ ಅವ್ರ ಬಂದು ಗೌರವ ಐತಿ ಯಾಕಂದ್ರೆ ಜನಸಾಮಾನ್ಯರು ಯಾರಿಗೆ ನಾವು ಒಬ್ಬರೇ ಅಲ್ಲ ಬೇರೆಯವ್ರು ಯಾರು ಬಂದ್ರೆ ಅವ್ರು ಸ್ಪಂದಿಸ್ತಾರ ಅನ್ನೋದನ್ನ ಯಾಕಂದ್ರೆ 2-3 ವರ್ಷದಿಂದ ನೋಡ್ತಾ ಇದ್ದೇನೆ ಅವ್ರ ಬಗ್ಗೆ ನಮ್ಗೆ ಏನು ಹಾಕಿಲ್ಲ ಮ್ಯಾಗ ಇಲ್ಲಿ ಪಕಡು ಆಮೇಲೆ ನಮ್ಮ ಸೇಫ್ಟಿ ಇನ್ನೊಂದು ಹೇಳ್ತಾರೆ ಸರ್ ನಾನು ಸೇಫ್ಟಿ ಪರ್ಪಸ್ ಏನೈತಲ್ಲ ಸರ್ 1-2 ಫೂಟ್ ಏನೋ ಸ್ವಲ್ಪ ಅಚ್ಚಕಚಿಕ ಐತಲ್ಲ ಸರ್ ನೈಟ್ ಆದ್ರೆ ನಮಗೆ ಬೇಕಾ ಸರ್ ಆ ಒಂದು ದೃಷ್ಟಿಯಿಂದ ಯಾವ ದೃಷ್ಟಿಯಿಂದ ಮಾಡಿರೋದು ನೀವು ಸೇಫ್ಟಿ ವೈಸ್ ದೃಷ್ಟಿಯಿಂದ ಮಾಡಿರೋದು ಏನು ರಾತ್ರಿ ಹೊತ್ತು ಗಾಡಿ ಹಿಂದ್ಗಡೆ ಬರೋರಿಗೆ ಕತ್ಲೆ ಕಾಣೋದಿಲ್ಲ ಅಂತ ರಿಫ್ಲೆಕ್ಟ್ ಇತ್ತು ಅಂತ ರಿಫ್ಲೆಕ್ಟ್ ಹೊಡಿತದೆ ಗಾಡಿ ಹೋಗ್ತಾ ಇದ್ರೆ ಕಾಣಿಸುತ್ತೆ ಸ್ವಲ್ಪ ಆಕ್ಸಿಡೆಂಟ್ಗಳು ಅವಾಯ್ಡ್ ಆಗ್ತದೆ ಅಂತ ಆ ದೃಷ್ಟಿಯಿಂದ ನೀವು ಒಳ್ಳೆದಕ್ಕೋಸ್ಕರ ಮಾಡಿರೋದು ಅದು ಏನೈತಲ್ರಿ ಸರ್ ನಾವು ಚಾಲಕರಿಗೆ ಹೋಗ್ತವ್ರಿ ಸರ್ ಅವನು ಆದ್ರೆ ಇದು ಪೂರ ಹಚ್ಚೋದು ಅಂತದ್ದು ಇದು ಒಂದು ನ್ಯಾಯ ದೃಷ್ಟಿ ಅಲ್ಲ ಸರ್ ಅದಕ್ಕೆ ದಯಮಾಡಿ ತಾವು ಅದನ್ನ ಆಯ್ತು ನಿಮ್ಮ ಮನವಿ ಏನಿದೆ ಅದನ್ನ ಈಗ ನೀವು ಏನೈತಲ್ರಿ ಸರ್ ಆ ಪೂರ ರೇಡಮ್ ಹಚ್ಚುವಂಥದನ್ನ ಕೈ ಬಿಡಬೇಕಂತ ನಾವು ಒಂದು ವಿನಂತಿ ಮಾಡ್ಕೊತೀವಿ ಸರ್ ಮೊದಲು ಏನು ಹಿಂದ್ಗಡೆ ಅಲ್ಲ ಅದು ಚಾರ್ಜಸ್ ಅಪ್ಲೈ ಮಾಡ್ತಾರೆ ನೋಡಿ ಅದನ್ನ ಆಮೇಲೆ ಚಾರ್ಜಸ್ ಭಾಳ 20 ರೂಪೀಸ್ ಇದೆ 100 ರೂಪೀಸ್ ಚಾರ್ಜಸ್ ಮಾಡ್ತಾ ಇದ್ದಾರೆ ಹಿಂಗಾಗಿ ಅದು 8 ಫೂಟಿಗೆ 800 ರೂಪಾಯಿ ಅಂದ್ರೆ ಏನಾಯ್ತದ ಸರ್ ಈಗ ದುಡಿಮೆ ಇಲ್ಲ ಸರ್ ಈಗ ಟಾಟಾ ಎಸಿ ಗೂಡ್ಸ್ ಗಾಡಿ ದುಡಿಮೆನೇ ಇಲ್ಲ ಯಾಕಂದ್ರೆ ಸರ್ ಈಗ 400 ಗಾಡಿ ಇದಾವೆ ಸರ್ ಬೈಲಹೊಂಗಲ ತಾಲೂಕಿನಾಗ ಮೊದಲೇ ಉದ್ಯೋಗ ಇಲ್ಲ ಸರ್ ಈಗ ನೀವು 1400 ಅದನ್ನು ಕೊಡಪ್ಪ ಅಂತಂದ್ರೆ ಒಬ್ಬ ದುಡ್ಕೊಂಡು ತಿನ್ನೋರಿಗೆ 1400 ಕೊಟ್ಟರೆ ಎಲ್ಲಿ ಹೋಗುತ್ತೆ ಸರ್ ಆಮೇಲೆ ಇನ್ನೊಂದು ಏನು ರಿಕ್ವೆಸ್ಟ್ ಅಂದ್ರೆ ಸರ್ ನಮ್ಮ ಯೂನಿಯನ್ ಕಡೆಯಿಂದ ಸರ್ ರೇಡಮ್ ಹಾಕಿದ್ರೆ ನಡೀತದೆ ಸರ್ ಯೂನಿಯನ್ ಕಡೆಯಿಂದ 3mm ರೇಡಮ್ ಹಾಕ್ಸಿದ್ರೆ ತಾವು FC ಮಾಡ್ತಾರೆ ಸರ್ ಓಕೆ ಸರ್ ಇದ್ರೆ ಮಾಡ್ತೀವಿ ಇಲ್ಲ ರೂಲ್ಸ್ ಹೆಂಗೈತೆ ಅಲ್ಲ ನಾವು ಪರ್ಸನಲ್ ಆಗಿ ನಾವು ಅಂಟಿಸ್ಕೊಂಡ್ರೆ ನಡೀತದೆ ಸರ್ ಆಯ್ತು ಅಂದ್ರೆ ಸರ್ ಪರ್ಸನಲ್ ಅಂದ್ರೆ ಅವ್ರಿಗೆ ಸಾದಾ ಹಾಕ್ತಾರೆ ಸರ್ ನಾವೇನಂತಾರೆ 3mm ಗೌರ್ಮೆಂಟ್ ರೆಕಮೆಂಡ್ ಮಾಡಿದ್ರೆ ಅದನ್ನ ಹಾಕ್ಸ್ಬೇಕು ಅದನ್ನ ಆಯ್ತು ಆಯ್ತಾ ಅಂದ್ರೆ ಏನು ಮನವಿ ಇದೆ ಅದು ಕೊಡಿ ನೋಡೋಣ ನಾವು ಮೇಲಧಿಕಾರಿ ಕಳಿಸ್ತೀವಿ ಅದನ್ನು ಸ್ಪಂದಿಸ್ತೀವಿ ಏನಾಗಬೇಕು ಸರ್ ಇನ್ನೊಂದು ಸರ್ ಅದು ಚೆನ್ನಾಗಿದ್ರ ಮೊದ್ಲಿನ ರೇಡಿಯಮ್ ಇದು ನಮ್ ಗಮನಕ್ಕಿರೋದು ಮೊದ್ಲಿನ ರೇಡಿಯಮ್ ಚೆನ್ನಾಗಿದ್ರೆ ಅದನ್ನೇನು ತೆಗೆದು ಹಾಕುವಂತ ವ್ಯವಸ್ಥೆ ಇಲ್ಲ ಅದ ರೇಡಿಯಮ್ ಮೇಲೆ ಪಾಸಿಂಗ್ ಆಗ್ಬೋದು ಸರ್ ಅದು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅದನ್ನ ಅದಕ್ಕೆ 5 ವರ್ಷ
ಅದಕ್ಕೊಂದು ಎಕ್ಸ್ಪೈರ್ ಡೇಟ್ ಐತೆ ಸರ್. ಅದು ಎಲ್ಲಿ ಸರ್ ಅದು ಒಮ್ಮೆ ಹೆಚ್ಚಿರ 2 ವರ್ಷದ ಮಟ್ಟ ಅಂತದ ಚೆನ್ನಾಗಿದ್ರಂತ ಅದನ್ನ ರೆಡಿ ಹಚ್ಚು ಜರೂರತೆ ಇಲ್ಲ. ನಮಗ್ ಗಮನಕ್ಕಿದ್ದ ಚೆನ್ನಾಗಿರೋದು ಹಾಕ್ಸ್ಕೊಂಡ್ಬರ್ಬೇಕು. ಇವಾಗ ಇಲ್ಲಿ ಹಳೇದಿತ್ತು ಅಂತಂದ್ರೆ ಕತ್ತಲ್ ಕಾಣೋದೇ ಇಲ್ಲ. ಹಳೆ ಚೆನ್ನಾಗಿರೋ ಅದು ಹಾಕೋ ಉದ್ದೇಶನ ರಿಫ್ಲೆಕ್ಟ್ ಆಗ್ಲಿ. ಕತ್ತಲ್ದಾಗ ಗಾಡಿ ಹೋಗ್ತಾ ಇದೆ, ಹೋಗುವಾಗ ನಿಮ್ ಲೈಟಿಗೆ ಅದು ಕಾಣುವ ಉದ್ದೇಶಕ್ಕೆ ಅದು ರೆಡ್ ರೇಡಿಯಮ್ ಅಂದ್ರೆ ರಿಫ್ಲೆಕ್ಷನ್ ಆಗಪ್ಪ ಒಂದು ಗಾಡಿ ಹೊಟ್ಟೈತಿ ಅಂತೇಳಿ ಅನ್ನೋ ಸಿಗ್ನಲ್ ಕದದ. ಅದು ನ್ಯಾಯಯುತವಾಗಿ ಇರಬೇಕಾದ. ಯಾಕಂದ್ರೆ ಇರೋದ್ರಿಂದ ಜನ ಯಾರಿಗೂ ಒಂದಷ್ಟು ಮಂದಿಗೆ ತೊಂದರೆ ಆಗುದಿಲ್ಲ. ಯಾಕಂದ್ರೆ ಒಂದು ಗಾಡಿ ಇರ್ಲಿಲ್ಲ ಅಂದ್ರೆ ಹೋಗಿ ಏನಾರು ಆಗುವಂತ ಆಕ್ಸಿಡೆಂಟ್ ಆಗುವಂತ ವ್ಯವಸ್ಥೆ ಇರ್ತದೆ. ಸಿದಾಡಿ ಸಿದಾಡಿ ಅದ್ರ ವ್ಯವಸ್ಥೆ ಅದ್ರ ಆ ಉದ್ದೇಶಕ್ಕೆ ಮಾಡಿದ್ದಾರೆ. ಆದ್ರೆ ಇನ್ನೊಂದು ಇಲ್ಲಿ ಏನು ಒಂದು 120 ರೂಪಾಯಿಗೆ ಒಂದು ಫ್ರೂಟ್ ಏನು ತಗೊಂಡ್ ಹಚ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಅದು ಅವ್ರಿಗೆ ಬರ್ಡನ್ ಆಗ್ತಾ ಇದೆ. ಆ ಉದ್ದೇಶವತ್ತು ಅವ್ರು ಮನವಿ ಕೂಡ ಬಂದರೆ ಅದು ಆಯ್ತು. ಇನ್ನೊಂದೇನಂತಂದ್ರೆ ನಮಗ್ ಗೊತ್ತಿರುವಂಗೆ ಇವಾಗ ಯಾವುದೇ ಒಂದು ವೈಟ್ ಬೋರ್ಡ್ FC ಆಗಿ ನಾವು ಜನಸಾಮಾನ್ಯರ ಒಂದು ವ್ಯವಸ್ಥೆ ವೈಟ್ ಗಾಡಿ FC ಅದಕ್ಕೆ ಮಂತ್ಲಿ 500 ದಂಡ ಇದನ್ನು ವಿಧಿಸಿದ್ದಾರೆ. ಆ ದಂಡವನ್ನು ಮುಂದಿನ ದಿನಮಾನ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಯಾಕಂದ್ರೆ ಅದು ಎಲ್ಲರಿಗೆ ಮೊದಲೇ ಒಂದೇದೇನಂದ್ರೆ FC 5000 ಮಾಡಿದ್ದಾರೆ ವೈಟ್ ಬೋರ್ಡ್ದು. ಹೌದು ಸರ್, 5000 ಅದಕ್ಕೆ ಫೀಸ್ ಮಾಡಿದ್ದಾರೆ. ಮೊದಲು ಅಷ್ಟು ಇದ್ದಿರ್ಲಿಲ್ಲ. ಈಗ 1 ವರ್ಷದ ಹಿಂದೆ ಅಷ್ಟು ಫೀಸ್ ಇದ್ದಿರಲಿಲ್ಲ. ಇವಾಗ 5000 ಮಾಡಿದ್ದಾರೆ. ಮತ್ತೆ ಅದಕ್ಕೆ ಏನು 5000 ಅದೊಂದು ಮಾಡಿದ್ದಾರೆ. ಮತ್ತೆ ಅದಕ್ಕೆ ಮಂತ್ಲಿ ಅದು ಡ್ಯೂ ಆದ್ರೆ 500 ರೂಪಾಯಿ ದಂಡ ಮಾಡಿದ್ದಾರೆ. ಇನ್ನೊಂದೇನು ಇವಾಗ ನಾವು ಲೈವ್ ಆಗಿ ಇಲ್ಲಿ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಏನಪ್ಪಾ ಅಂತಂದ್ರೆ ಅದು ಫೀಸ್ ಏನಿದೆ ಅದು ಕಡಿಮೆ ಆಗಬೇಕು. ಇದು ಮುಂದಿನ ದಿನಮಾನ ನಾವು ಒಂದು ದೊಡ್ಡ ಒಂದು ರಾಜ್ಯ ಮಟ್ಟದ ಪ್ರೋಗ್ರಾಮ್ ಹಾಕೊಂಡೇವೆ. ಆದ್ರೂ ಇವಾಗ ಒಂದು ಮನವಿ ಲೈವ್ ಮುಖಾಂತರ ಒಂದು ಮನವಿ ಹೇಳ್ತಾ ಇದೀವಿ. ಆ ಫೀಸು ಕಡಿಮೆ ಆಗಬೇಕು, ಆ ದಂಡು ಕಡಿಮೆ ಆಗಬೇಕು. ಯಾಕಂದ್ರೆ ಒಂದಷ್ಟು ಗಾಡಿಗಳು ಆ ದಂಡ ತುಂಬಾಕ್ ಆಗ್ಲಾರ್ದ FC ಆಗ್ತಾ ಇಲ್ಲ ಅನ್ನೋ ಉದ್ದೇಶ ನನ್ನ ಗಮನಕ್ಕೆ ಬಂದಿದೆ. ಅದು ಆ ದಂಡ ಇವಾಗ 1 ವರ್ಷದ ನಮ್ ಗಾಡಿ ಡ್ಯೂ ಆಗಿದೆ. ಅದಕ್ಕೆ ತುಂಬಾಕ್ ಬಂದ್ರೆ 5 ಅಂದ್ರೆ 6,000 ರೂಪಾಯಿ ದಂಡ ಆಗ್ತೈತಿ. ಮತ್ತೆ 5,000 ರೂಪಾಯಿ ಅದ್ರ ಫೀಸ್ ಹಾಕೈತೆ 12,000 ರೂಪಾಯಿ. ಈ ರೀತಿ ಒಂದು FC ಮಾಡ್ಬೇಕು 13-15,000 ರೂಪಾಯಿ ಹೋಗ್ತಾ ಇದೆ. ನೀವೇನ ಕಾನೂನು ಮೀರಿ ಕಾನೂನು ಉಲ್ಲಂಘನೆ ಮಾಡಿ ನಮ್ಮ ಸಾರ್ವಜನಿಕರಿಗೆ ಯಾರಿಗೂ ಹೆಲ್ಪ್ ಮಾಡೋಂತ ಹೇಳತ್ತಿಲ್ಲ ಸರ್. ಕಾನೂನು ಪ್ರಕಾರ ಏನೈತಿಲ್ಲ ಅದನ್ನ ಮಾಡಿಸ್ತಾರೆ. ಮೇಲಾಗೆ ನಾವೇನು ಇಲ್ಲಿ ಸರ ನಾವು ಕಾನೂನು ಉಲ್ಲಂಘನೆ ಮಾಡಿ ಅಂತೇಳಿ ಮೊದಲೇ ಹೇಳತ್ತಿಲ್ಲ. ಆಮೇಲೆ ನಮ್ಮಲ್ಲೂ ಎಷ್ಟೋ ಮಂದಿ ಡ್ರೈವರ್ಗಳು ಯಾರು ಹಂಗ ಬಂದಿಲ್ಲ ಸರ್. ಎಲ್ಲ ಡಿಗ್ರಿ ಹೋಲ್ಡರ್ಸ್ ಅದಾರು, ಇಬ್ರು ಇದ್ರಾಗ ಲಾ ಕಲ್ತವ್ರು ಅದಾರು, ಆಮೇಲೆ ಇಬ್ರು PhD ಹುಡುಗರು ಅದಾರ ಸರ್. ನಾವೇನ ಸಹಜವಾಗಿ ಇಲ್ಲಿ ಬಂದಿಲ್ಲ. ಬಡತಾನ ಪರಿಸ್ಥಿತಿ ಒಳಗ ನಮ್ಗೆ ಬಟ್ಟಿಗೆ ಜಗ್ಗಿಸುವಂತ ಒಂದು ಹಿತದೃಷ್ಟಿಯಿಂದ ಡ್ರೈವರ್ಕಿಗೆ ಬಂದೆವು. ನಾವೇನ 3ನೇತೆ 4ನೇತೆ ಕಲ್ತ ಡ್ರೈವರ್ಗಳು ಯಾರು ಇಲ್ಲ ಸರ್. ಇದ್ರಾಗ ಅಟ್ಲೀಸ್ಟ್ PUC ಆದ ಹುಡುಗರ್ಸ್ ಅದಾರ ಸರ್, ಲಾ ಕಲ್ತವ್ರು ಅದಾರ. ಆದ್ರಿಂದ ತಾವು ಮತ್ತು ತಮ್ಮ ಅಧಿಕಾರಿಗಳು ನೋಡಿ ಸರ್, ಒಳಗೆ ಯಾರು ಸರಿಯಾಗಿ ಐಡೆಂಟಿ ಹಾಕಂಗಿಲ್ಲ. ಅವ್ರದ್ದು ಮುಂದೆ ಏನು ಹುದ್ದೆ ಐತಿ, ಅವ್ರು ಏನ್ ಕೆಲಸ ಮಾಡ್ತಾರ ಅನ್ನೋದು ಬೋರ್ಡು ಇಲ್ಲ. ಮತ್ತೆ ಸಾರ್ವಜನಿಕರಿಗೆ ದೊಡ್ಡದು ಇಲ್ಲೊಂದು ಬೋರ್ಡ್ ಹಾಕಿ ಪ್ರದರ್ಶನ ಮಾಡ್ಬೇಕು ಸರ್. ಅಲ್ಲ ನೀವು ಯಾವ್ದಕ್ಕೆ ಫೀ ಎಷ್ಟು ಐತಿ ಯಾವ್ದಕ್ಕೆ ಇಲ್ಲ ಅನ್ನೋದು ಯಾಕೆ ಹೇಳತ್ತನ್ನೋದು ಸರ್. 120 ರೂಪಾಯಿ 140 ರೂಪಾಯಿ ಲೈಸೆನ್ಸ್ ಇರ್ತದೆ ಸರ್. ಇಲ್ಲಿ ನಿಮ್ಮಲ್ಲಿ 3,000 ತಗೋತಾರ ಸರ್, 10,000 ತಗೋತಾರೆ. ನಾವ್ ಯಾರಿಗೆ ಹೇಳುದು ಸರ್? ಅಲ್ಲ ಇದಕ್ಕೆ ತಮ್ದು ಏನ್ ಆನ್ಸರ್ ಐತಿ ಸರ್? ಸರ್ ಯಾವಾಗಂತ್ರಿ ನಮಗೆ ಯಾಕೆ ಈ ಮಾತನ್ನ ಹೇಳತ್ತನಂತಂದ್ರ ನೀವು ಬಿಡುವು ಮಾಡಿಕೊಂಡ ನಿಮ್ಮ ಅಧಿಕಾರಿಗಳು ಹಳ್ಳಿಗೆ ಹೋರ್ ಸರ. ಲೈಸೆನ್ಸ್ ಇಲ್ಲ ಅಂತೇಳಿ 500-1,000 ರೂಪಾಯಿ ಫೈನ್ ಹಾಕ್ತಾರೆ. ನೀವು ಅದ ಒಂದಿಟ್ಟು ಟೈಮ್ ಕೊಟ್ರೆ ಹಳ್ಳಿಯಾಗ ಹೋದ್ರ 1,000 ಹುಡುಗರು ಲೈಸೆನ್ಸ್ ಮಾಡ್ಕೋತಾರ ಸರ್. 120-200 ಇಲ್ಲಿ ಬಂದ್ರ ಅದ ಮನುಷ್ಯಾಗ 3,000-4,000 ಕೊಡ್ಬೇಕು ಸರ್. ಆ ಬಡವ ಮನುಷ್ಯ ಲೈಸೆನ್ಸ್ ಇಲ್ಲದ ನಿಮ್ಮನ್ನ ತಪ್ಪಿಸಿ ಅಡ್ಡಾಡೋದ್ರೊಳಗೆ ಒಂದು ದೊಡ್ಡ ಗೋಳ ಆಗ್ಬಿಟ್ಟದ ಸರ್. ನಿಮ್ಮನ್ನ ತಪ್ಪಿಸಾಕ ಹೋಗಿ ಎಕ್ಸಿಡೆಂಟ್ ಮಾಡ್ಕೊಂಡು ನಾವು ಸತ್ತು ಹೊಂಟೇನ. ತಾವು ಟೈಮ್ ಕೊಡ್ಸರ. ನೀವು ಇರೋದ ಸಾರ್ವಜನಿಕರ ಸೇವೆಗಾಗಿ, ನಿಮ್ಗೆ ಸಂಬಳ ಕೊಡೋದು ಸಾರ್ವಜನಿಕರ ಸೇವೆ ಮಾಡ್ಲಿ ಅನ್ನೋದು ಒಂದು ಹಿತದೃಷ್ಟಿಯಿಂದ ತಾವು ಅದನ್ನೆಲ್ಲ ಗಮನದೊಳಗೆ ಇಟ್ಕೊಂಡ್ ಮಾಡ್ಬೇಕು ಸರ್. ನಾವು ಇಲ್ಲಿ ಬಂದ್ರೆ ಒಂದು ಲೈಸೆನ್ಸ್ ಮಾಡಿಸ್ಬೇಕಿದ್ರೆ 5,000 ಬೇಕು ಸರ್. ನಾವು ದುಡ್ಡು ತಿನ್ನೋ ದಿವಸಕ್ಕೆ 200 ದುಡಿಯಾಕಾಗಲ್ಲ. ನನಗೆ 5,000 ಕೊಟ್ಟು ಇಲ್ಲಿಂದ ಮಾಡ್ಸೋಣ ಸರ್ ನಾವು. ಮತ್ತೆ ಇನ್ನೊಂದು ನಮ್ಮ ಗಮನಕ್ಕೆ ಬಂದಿದ್ರಿ, ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಇರ್ತಾರ್ರಿ. ಯಾರು ಡೈರೆಕ್ಟ್ ಆಗಿ ಯಾರು ಬಂದ್ರೆ ಅವ್ರು ಏನ್ ಮಾಡ್ತಾರೋ ಸರ್ವರ್ ಬಿಸಿ ಐತಿ ಅದೈತಿ ಈ ರೀತಿ ಅವ್ರಿಗೆ ತಡೆ ಹೊಡಿ ಒಟ್ಟು ಕೆಲಸ ಆಗ್ಬಾರ್ದು. ಎತ್ತಾಕ್ಸೋಂತ ಕೆಲಸ ಆಗ್ತಾ ಇದೆ. ಅದ್ ದಯವಿಟ್ಟು ಅಂತ ಕೆಲಸ ಆಗ್ಬಾರ್ದು. ಈಜಿಯಾಗ್ಲಿ ನಿಮ್ದು ಒಂದು ಸರ್ವಿಸ್ ಅವ್ರಿಗೆ ಸಿಕ್ಕರೆ ಅವ್ರು ಈಜಿಯಾಗಿ ನಿಮ್ ಕಡೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಯಾವ ರೀತಿ ಇದ್ರೆ 5,000 ರೂಪಾಯಿ ಫೀಸ್ ತುಂಬಬೇಕು, ಮತ್ತು ಗ್ರೀನ್ ಟ್ಯಾಕ್ಸ್ ತುಂಬಬೇಕು, ಮತ್ತು ನಾರ್ಮಲ್ ಟ್ಯಾಕ್ಸ್ ತುಂಬಬೇಕು, ಮತ್ತು ಗಾಡಿ ತಗೋಗ ಟ್ಯಾಕ್ಸ್ ತುಂಬಬೇಕು, ರೋಡ್ ಟ್ಯಾಕ್ಸ್ ತುಂಬಬೇಕು. ಹಿಂದಾಡಿ ಮತ್ತೆ ಈ ರೀತಿ ಎಲ್ಲ ತುಂಬಿ ಎಲ್ಲರೂ ಅವರು ಮೊದಲ ಇವಾಗ ಬಡತನ ಹೆಚ್ಚಾಗ್ತಾ ಇದೆ ಸರ್. ನಮ್ಮ ಅನಿಸಿಕೆ ಏನು ಹೇಳ್ತಾರೆ? ಆಯ್ತು, ನಾವು ಇದಕ್ಕೆಲ್ಲ ಸೂಕ್ತ ಕ್ರಮ ತಗೋತೀವಿ. ನಮ್ಮ ಮೇಲಾಧಿಕಾರಿಗಳು ಗಮನ ತರ್ತೀವಿ. ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಎಲ್ಲ
ಅದು ಚರ್ಚೆ ಮಾಡಿ ಕ್ರಮ ತಗೊಂಡಿದ್ದೀವಿ. ಎಲ್ಲರ ಬೈಲಹೊಂಗಲ ತಾಲೂಕಿನ ಸಮಸ್ತ ಸಾರ್ವಜನಿಕರು ಮತ್ತು ಡ್ರೈವರ್ಗಳ ಪರವಾಗಿ ನಾ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೇನೆ ಸರ್. ಇದಕ್ಕೆಲ್ಲದಕ್ಕೂ ಆಸ್ಪದ ಕೊಡಬೇಡ್ರಿ. ತಾವು ಆಸ್ಪದ ಕೊಟ್ಟಿದ್ದಾದ್ರೆ ಮುಂದಿನ ದಿನಮಾನದೊಳಗೆ ನಿಮ್ಮ ಇಲ್ಲಿ ಕಟ್ಟಿ ಮೇಲೆ ಕುಂತು ಉಪವಾಸ ಕುಂತು ಧರಣಿ ಮಾಡುವಂತ ಕೆಲಸಕ್ಕೆ ಆಸ್ಪದ ಕೊಡಬೇಡ್ರಿ ಅಂತೇಳಿ ತಮ್ಮಲ್ಲಿ ಸಾರ್ವಜನಿಕರ ಪರವಾಗಿ ಕೈ ಮುಗಿದು ಕೇಳ್ಕೊತೀವಿ ಮಾಡಿ ಸರ್. ಇದಕ್ಕೆ ಸರ್ಕಾರ ಕೊಡ್ತೀವಿ ನಾವು ಕೊಟ್ಟಿಲ್ಲ ಸರ್. ಕೊಡದ ಇದ್ದ ಸಂದರ್ಭದೊಳಗೆ ಇಲ್ಲಿ ಮಠ ಬಂದೇವು ಸರ್. ನಾವು ಸಾಕಷ್ಟು ಬಾರಿ ನೋಡಿದೇವು ಸರ್, ಅದು ಆಗಿಲ್ಲ. ಇನ್ನಾದ್ರೆ ಮಾಡುವಂತ ಕೆಲಸ ದಯವಿಟ್ಟು ನಿಮ್ಮ ಕೆಲಸಕ್ಕೆ ನಿಮ್ದು ಏನೋ ಬಿಜಿ ಅದರಿ ಹೋರ್ ಸರ್, ನಡೀತೈತೆ ರಿಸೂಟ್ ತೋಡ್ರಿ. ನೀವು ಹೇಳೋದೇನಂದ್ರೆ ನೀವೆಲ್ಲ ಗಾಡಿಗಳೆಲ್ಲ ಕರೆಕ್ಟ್ ಅಪ್ಡೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನೇರವಾಗಿ ಬಂದು ನಾವು FC ಗಳಾಗ್ಲಿ ಟ್ಯಾಕ್ಸ್ ಕಟ್ಟಿರೋದಾಗ್ಲಿ ಗಾಡಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಇನ್ಶೂರೆನ್ಸ್, FC, ಟ್ಯಾಕ್ಸ್ ಇವೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ಎಲ್ಲ ಅಪ್ಡೇಟ್ ಮಾಡ್ತೀವಿ. ಇದೇನಾಗುತ್ತೆ ಅಂತಂದ್ರೆ ಯಾರು ಹತ್ರ ಗಾಡಿ ತೊಗೊಂಡಿರ್ತೀರಾ, ಇನ್ಯಾರೋ ತೊಗೊಂಡಿರ್ತೀರ, ಅವ್ರೇನು FC TO ಆಗಿರಲ್ಲ, ಟ್ರಾನ್ಸ್ಫರ್ ಆಗಿರಲ್ಲ, ಹಂಗೆ ಓಡಿಸ್ತಾ ಇರ್ತೀರ. ಆಮೇಲೆ ಹೆಚ್ಚು ಕಮ್ಮಿ ಆಯ್ತಂದ್ರೆ ಇಬ್ಬರಿಗೂ ಬರ್ತವೆ. ಚೆಕಿಂಗ್ ಎಲ್ಲ ನೋಡಿದ್ದೀವಿ. ಗಾಡಿ ಯಾರ ಹತ್ರ ತೊಗೊಂಡು ಓಡಿಸ್ತಾ ಇರ್ತಾರೆ, ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ರೆಕಾರ್ಡ್ ಮಾಡ್ಕೊಂಡು ಗಾಡಿ ಓಡಿಸ್ತಾರೆ. ನಿಮಗೂ ಒಳ್ಳೇದು. ಸರಿ ಸರಿ, ಇದು ಯಾವ ಉದ್ದೇಶಕ್ಕೆ ಆಗತ್ತ ಸರ್? ಇಲ್ಲಿ ನಿಮ್ಮಲ್ಲಿ ಸರ್ಕಾರದ ಫೀ 150-200 ಇರ್ತದೆ ಸರ್. ಅದಕ್ಕೆ ತಮ್ಮ ಅಧಿಕಾರಿಗಳು 5,000 8,000 ಕೇಳಿದ್ದಾರೆ. ಅದನ್ನ ಮಾಡ್ಸಕ್ಕೆ ಹೆಂಗೆ ಸಾಧ್ಯ ಐತಿ? ಅದ್ರ ಆ ಉದ್ದೇಶಕ್ಕೆ ನಿಮ್ಮನ್ನು ತಪ್ಪಿಸಿ ಅಡ್ಡಾಡ್ತಾವೆ ಸರ್. ನಾವು ನಮಗೇನು ಮಾಡಬಾರ್ದು ಅಂತ ಹೇಳಿದ್ರು ಸರ್. 250 ರೂಪಾಯಿ ಅಂದ್ರೆ ಕಟ್ಟಿ ನಾವು ರಿನ್ಯೂವಲ್ ಮಾಡ್ಕೋಬೋದು ಸರ್. ಅದಕ್ಕೆ 250 ಕೆಲಸಕ್ಕೆ 5,000 ಕೊಡ್ಬೇಕು ಸರ್. ಇದು ಒಂದು ಕೆಟ್ಟ, ಇದಕ್ಕಾಗಿ ನಾವು ತಪ್ಪಿಸಿ ಅಡ್ಡಾಡ್ತಿರ್ತೇವೆ ವಿನಃ ನಮಗೇನು ಮಾಡಬಾರ್ದು ಅಂತ ಹೇಳಿದ್ರು ಸರ್. ನಾವು ದುಡಿದ ಅಷ್ಟೊಂದು ಅಮೌಂಟ್ ಕೊಟ್ಟು ನಮಗೂ ವಜಾಗ ಆಗುತ್ತೆ ಸರ್. ಅದಕ್ಕೆ ದಯವಿಟ್ಟು ಯೂನಿಯನ್ದಾಗ ಯಾರು ಇವರೆಲ್ಲ ಬಡಪಾಯಿಗಳು ಸರ್, ಇಲ್ಲಕ್ಕನ ಈ ಉದ್ಯೋಗ ಅವಶ್ಯಕ ನೋಡ್ಕೊಳ್ಳಿ ಸರ್. ಇದನ್ನು ತೊಗೊಂಬರಿ. ಒಂದು ವ್ಯಾಲ್ಯೂ ಎಜುಕೇಟೆಡ್ ಇವತ್ತು ವ್ಯಾಲ್ಯೂ ಎಜುಕೇಟೆಡ್ ಜನ ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಡತನ ಏನು ನಿರುದ್ಯೋಗ ಹೆಚ್ಚಾಗಿದೆ. ನಿರುದ್ಯೋಗ ಹೆಚ್ಚಾಗಿದ್ದಕ್ಕೆ ಏನೋ ಒಂದು ಕೆಲಸ ಮಾಡ್ತಿರ್ತಾರೆ. ದಯವಿಟ್ಟು ತಮ್ಮ ಕೈಲಿ ಏನಾದಷ್ಟು ಅವ್ರಿಗೂ ಹೆಲ್ಪ್ ಮಾಡಿ ಏನೋ ಮಾಡಿ ಅಂತ ಹೇಳ್ತಾ ಫೋಟೋ ತಗೋ. ನಮಸ್ಕಾರ. ಏನಿದೆ ಈ ಕಂಪ್ನಿ ನೀವು ಖುಷಿ? गाड़ी चेक ನಮಸ್ಕಾರ ಬಂಧುಗಳೇ. ಏನು ಇವತ್ತಿನ ದಿನ ನಮ್ಮ ಬೈಲಹೊಂಗಲ ನಗರದ ಏನು ಇವತ್ತು ಗೂಡ್ಸ್ ಗಾಡಿ ಡ್ರೈವರ್ಗಳಾಗಿರ್ಬೋದು, ಓನರ್ಗಳಾಗಿರ್ಬೋದು, ಏನು ಅವ್ರಿಗೆ ಆಗುವಂಥ ಒಂದು ಏನು ಪ್ರಾಬ್ಲಮ್ಗೆ ಇವತ್ತು ಇಲ್ಲಿ ನಮ್ಮ ಬೈಲಹೊಂಗಲ ARTO ಬೈಲಹೊಂಗಲಕ್ಕೆ ಇವತ್ತು ಭೇಟಿ ನೀಡಿ ಅವರಿಗೆ ಒಂದು ಮನವಿ ಕೊಡುವ ಸಂದರ್ಭ ಇದು. ಯಾಕಂತಂದರೆ ಅವರಿಗೆ ಭಾಳ ಅವರು ತೊಂದರೆಯನ್ನು ಎಲ್ಲ ಡ್ರೈವರ್ಗಳು ಮತ್ತು ಗಾಡಿ ವೆಹಿಕಲ್ಗಳ ಮಾಲಕರು ಒಂದು ದೊಡ್ಡ ಮಟ್ಟದ ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ ಬಂಧುಗಳೇ. ಆದುದರಿಂದ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲಂಚ, ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ, ಅನಾಚಾರ, ಅತ್ಯಾಚಾರಗಳ ವಿರುದ್ಧ ಹೋರಾಡುತ್ತಿರುವ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ. ಅದೇ ಉದ್ದೇಶಕ್ಕಾಗಿ, ಜನರ ಹಿತಕ್ಕಾಗಿ, ಜನರ ಇವರಿಗೆ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ಇವತ್ತು ನಾವು ಇಲ್ಲಿ ಬೈಲಹೊಂಗಲ ARTO ಆಫೀಸಕ್ಕೆ ಭೇಟಿ ನೀಡಿದ್ರು. ಭೇಟಿ ನೀಡಿದ ಸಂದರ್ಭದಲ್ಲಿ ಏನಿಲ್ಲಿ ಆಗು ಹೋಗುಗಳ
ಬಗ್ಗೆ ವಿಚಾರ ಏನು ಅವ್ರು ನಮ್ಮ ಇನ್ಸ್ಪೆಕ್ಟರ್ ಅವರು ಇದ್ದರು, ಅವ್ರಿಗೆ ಇನ್ಸ್ಪೆಕ್ಟರ್ ಅವರಿಗೆ ನಾವು ಅವ್ರಿಗೆ ಗಮನಕ್ಕೆ ತಗೊಂಡ್ಬಂದೇವಿ. ಇವತ್ತು ಇವೆಲ್ಲ ಇಲ್ಲಿ ಬಂದಿರೋದು ಇವರು ಪ್ರತಿದಿನ 100 ರೂಪಾಯಿ 200 ರೂಪಾಯಿಗೆ ಇಲ್ಲಿ ದುಡಿಯುವಂಥ ಕೆಲಸಗಳು, ದಿವಸ ದುಡಿಯುವಂಥ ಏನು ಗಾಡಿ ಮಾಲಕರಾಗಿರ್ಬೋದು ಮತ್ತು ಗಾಡಿ ಏನು ಓನರ್ಗಳಾಗಿರ್ಬೋದು, ಡ್ರೈವರ್ಗಳು, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಯಾವ ರೀತಿ ಅಂತಂದರೆ ನಮ್ಮ ಸರ್ಕಾರಗಳು ನಮ್ಮನ್ನು ಲೂಟಿ ಮಾಡಕ್ಕೆ ನಿಂತು ಬಿಟ್ಟಿದ್ದಾರೆ. ಇವರು ಗಾಡಿ ತಗೋವಾಗ ಏನು ರೋಡ್ ಟ್ಯಾಕ್ಸ್ ಕಟ್ಟಿ ಗಾಡಿ ತಂದಿರ್ತಾರೆ. ಹಿಂದಾಡೆ ಮತ್ತೇನಾಯ್ತು ಅದರ ಆದ ನಂತರ ಗ್ರೀನ್ ಟ್ಯಾಕ್ಸ್ ಮತ್ತು ಏನಿಲ್ಲಿ FC ಮಾಡುವಾಗೆ ಬಂದಾಗ 5,000 ರೂಪಾಯಿ ಫೀಸ್ ಕೊಡಬೇಕಾಗತ್ತೆ. ಮೊದಲೇ ಅಷ್ಟು ಇರಲಿಲ್ಲ, ಆದರೆ ಇವಾಗ ಎಲ್ಲ ದುಬಾರಿ ಆಗಿಬಿಟ್ಟಿದೆ. ಆದೋದ್ರಿಂದ ಏನು ಇದಕ್ಕೆ ಸಂಬಂಧಪಟ್ಟಂಥ ಏನು ಮಿನಿಸ್ಟರ್ ಆಗಿರ್ಬೋದು, MLA ಅವರಾಗಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳಾಗಿರ್ಬೋದು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕೆಂದು ಅವರಲ್ಲಿ ಮನವಿ ಪೂರ್ವಕವಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, ಇವರೆಲ್ಲ ನೋಡಿ ಇವತ್ತು ಮನೆ ಕೊಡಕ್ಕೆ ಬಂದವ್ರಂತವ್ರು. ಇವೆಲ್ಲ ಗಾಡಿ ಇಲ್ಲಿ ನಡೆಯುವಂಥ ವ್ಯವಹಾರ ಬಗ್ಗೆ ಮನವಿ ಕೊಡಕ್ಕೆ ಬಂದಿರೋವಂಥವ್ರು. ಯಾಕಂದರೆ ಇಲ್ಲಿ ಆಗುವ ಅನ್ಯಾಯ ಅಕ್ರಮಗಳನ್ನು ಏನು ತಡಿಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸತತವಾಗಿ ನ್ಯಾಯಬದ್ಧವಾಗಿ ನೀತಿಯುತವಾಗಿ ಏನು ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನಿಲ್ಲಿ ಆಗುವಂಥ ವ್ಯವಸ್ಥೆಯನ್ನು ಬದಲಾವಣೆಗೋಸ್ಕರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಹೋರಾಟಗಳನ್ನು ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉದ್ದೇಶ ಇಷ್ಟೇ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬೇಕು ಮತ್ತು ಲಂಚ ಮುಕ್ತ ಕರ್ನಾಟಕ ಆಗಬೇಕು, ಒಬ್ಬ ಘನತೆ ಗೌರವದಿಂದ ಬದುಕುವಂಥ ವ್ಯವಸ್ಥೆ ಆಗಬೇಕನ್ನೋ ಉದ್ದೇಶದಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಲವಾರು ಹೋರಾಟಗಳನ್ನು ಮಾಡುವ ಮುಖಾಂತರ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನೀಡುವಗೋಸ್ಕರ ಏನು ಜನರ ಧ್ವನಿ ಸಾಮಾನ್ಯ ಜನರ ಧ್ವನಿಯಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಇವರು ಮಾಡುವ ಕೆಲಸಕ್ಕೆ ಇವತ್ತು ಅವರಿಗೆ ಒಂದು ರೀತಿ ಜನರಿಗೆ ಬದಲಾವಣೆ ಕಾಣ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಅಧಿಕಾರಿಗಳು ಏನಿದ್ದಾರೆ ಅವರಿಗೆ ದಯವಿಟ್ಟು ನಮ್ಮ ಕಡೆಯಿಂದ ಮನವಿ ಅಂತಾರೆ, ಇಲ್ಲಿ ನಡೆಯುವಂಥ ಏನೇ ನೀವು ನಿಮ್ಮ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ನಿಮ್ಮ ಕೆಲಸ ಇದೆ ಆ ಕೆಲಸವನ್ನು ಮಾಡಿ ಅಂತ ಹೇಳುತ್ತಾ ಇವಾಗೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಮನವಿ ಕೊಡೋಕೆ ಬಂದಂಥ ನಮ್ಮ ಡ್ರೈವರ್ಗಳಾಗಿರ್ಬೋದು, ಮಾಲೀಕರಾಗಿರಬಹುದು, ಇವರು ದಯವಿಟ್ಟು ಮನವಿ ವಿನಂತಿ ಪೂರ್ವಕವಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವರಿಗೆ ಮನವಿ ಮಾಡ್ತಾ ಇದೆ. ನಾನು ಇರ್ಫಾನ್ ಬಾಗೇವಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಇಷ್ಟು ಹೇಳುತ್ತಾ ನಾನು ಲೈವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.